ಈಗ ನಾವೆಲ್ಲರೂ ಆ ಜನ್ಮೋತ್ಸವದ ಪ್ರಸಾದವನ್ನು ಹೊರಗೆ ಸಾಲದಲ್ಲಿ ನಿಂತು ತಗೋಬೇಕು. ಎಲ್ಲರೂ ಏನದ ಮಹಾರಾಜ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಅದು ಹೊರಗೆ ಬಂದು ಸಾಲಿನಲ್ಲಿ ನಿಂತು ಜನ್ಮೋತ್ಸವದ ಪ್ರಸಾದ ತಗೋಬೇಕು. ಆಮೇಲೆ ಇಲ್ಲಿ ಪಂಚಪದಿ ಭಜನೆ ಪ್ರಾರಂಭ ಆಗ್ತದೆ, ಭಜನೆಯಲ್ಲಿ ಭಾಗವಹಿಸಬೇಕು. ಅದಾದ ಮೇಲೆ ಪಂಚಪದಿ ಭಜನೆ ಆದ ಮೇಲೆ ಉಪಹಾರ ಆಗ್ತದೆ. ಉಪಹಾರನ ಸ್ವೀಕಾರ ಮಾಡಬೇಕು, ಉಪಹಾರ ಮಾಡಬೇಕು. ಅದಾದ ಮೇಲೆ ಹನುಮಾನ್ ಚಾಲೀಸ ಇದು ಆಗ್ತದೆ, ನಾಮಸ್ಮರಣೆ ಸಾಮೂಹಿಕ ಜಪ. ಆಮೇಲೆ ಹನುಮಾನ್ ಚಾಲೀಸ ಪಾಠ ಆಗ್ತದೆ. ಅದಾದ್ಮೇಲೆ ಸಭಾ ಕಾರ್ಯಕ್ರಮ, ಆಶೀರ್ವಚನ ಇತ್ಯಾದಿ ಕಾರ್ಯಕ್ರಮಗಳಿವೆ. ಸರ್ವರು ಸರ್ವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಸದ್ಗುರು ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಸದ್ಗುರುನಾಥ महाराज की जय।